ಬ್ರೇಕ್ನ ನಂತರ ಬೆಂಗಳೂರು ಮೆಟ್ರೋಗೆ ಸ್ವಾಗತ. ಬೆಂಗಳೂರಲ್ಲಿ ಸ್ಟಾರ್ ಹೋಟೆಲ್ಗಳು ಅದೆಷ್ಟಿವೆಯೋ ಅದಕ್ಕಿಂತ ಜಾಸ್ತಿ ಫುಟ್ಪಾತ್ ಹೋಟೆಲ್ಗಳಿವೆ. ಕೆಳವರ್ಗದ ಜನರಿಗೆ ಫುಟ್ಪಾತ್ ಮೇಲಿನ ಹೋಟೆಲ್ಗಳ ಊಟನೇ ಪರಮಾನ್ನ. ಆದರೆ ಅಲ್ಲಿ ಕ್ಲೀನಿಂಗ್ ಪ್ರಾಬ್ಲಮ್. ಹೀಗಾಗಿಯೇ ಇವತ್ತು ಬಿಬಿಎಂಪಿ ಆಪರೇಷನ್ ಫುಟ್ಪಾತ್ ಹೋಟೆಲ್ಗೆ ಕೈ ಹಾಕ್ತು. ಆದರೆ ಜಯನಗರದಲ್ಲಿ ಈ ಕಾರ್ಯಾಚರಣೆ ಅಷ್ಟು ಸುಲಭವಾಗಿರಲಿಲ್ಲ. ಅಧಿಕಾರಿಗಳು ಸಿಕ್ಕಾಪಟ್ಟೆ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಯಿತು. ಊಟ ಮಾಡಕ್ ನಾವು ಮುಂದೆ ಬಡವರು ಬಂದು ತಿನ್ನೋದು ಹೊಟ್ಟೆ ತುಂಬುತ್ತೆ. ಅದು ಮತ್ತೆ ನಿಮ್ಗೆ ನಮ್ಮ ಕಷ್ಟ ಏನು ಗೊತ್ತಿಲ್ಲ ನಿಮ್ಗೆ. ನಿಮ್ಮ ಕಷ್ಟ ಏನು ಬರುತ್ತೆ, ಆರಾಮಾಗಿರ್ತೀರ. ಇವರು ಜಯನಗರದ ಫುಟ್ಪಾತ್ ಹೋಟೆಲ್ ವ್ಯಾಪಾರಿಗಳು. ಜಗಳ ಮಾಡ್ತಿರೋದು ಬಿಬಿಎಂಪಿ ಅಧಿಕಾರಿಗಳ ಜೊತೆ. ಕಾರಣ ಸಿಂಪಲ್. ಇವತ್ತು ಬಿಬಿಎಂಪಿ ಆಫೀಸರ್ಸ್ ಫುಟ್ಪಾತ್ ಹೋಟೆಲ್ಗಳನ್ನ ತೆರವು ಮಾಡಕ್ಕೆ ಬಂದಿದ್ರು. ಸಿಟ್ಟಿಗೆದ್ದ ವ್ಯಾಪಾರಿಗಳು ಅಧಿಕಾರಿ ವಿರುದ್ಧ ಜಗಳ ಮಾಡಿದ್ರು, ಧಿಕ್ಕಾರ ಕೂಗಿದ್ರು, ಕೇರ ಹಾಕಿದ್ರು. ಬಡವರ ಹೊಟ್ಟೆ ಮೇಲೆ ಹೊಡಿಬೇಡಿ, ದೌರ್ಜನ್ಯ ಮಾಡಬೇಡಿ ಅನ್ನೋದು ಹೋಟೆಲ್ ವ್ಯಾಪಾರಿಗಳ ಒಂದರ ಬೇಡಿಕೆ. ಅವರಿಗೆ ಈ ವ್ಯಾಪಾರವೇ ಊಟಕ್ಕೆ ಆಧಾರ. ಈ ಜಗಳದ ನಡುವೆ ಅವರು ಬಿಬಿಎಂಪಿ ಅಧಿಕಾರಿಗಳು ಹಫ್ತಾ ವಸೂಲಿ ಮಾಡ್ತಾರೆ ಅನ್ನೋ ಆರೋಪವನ್ನು ಮಾಡಿದ್ರು. ಮಾಮೂಲಿ ಕೊಡದೇ ಇರೋದಕ್ಕೆ ಈ ಕಾರ್ಯಾಚರಣೆ ನಡೆಸಲಾಗಿದೆ ಅಂತ ಕಿಡಿಕಾರಿದ್ರು. ಓಡಾಡೋದಕ್ಕೆ ಸ್ಥಳ ಇಲ್ಲ, ಅದನ್ನ ಯಾಕೆ ಕೇಳಲ್ಲ ನೀವು? ಇದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ನಮಗೆ. ಇದೇ ಹೊಟ್ಟೆ ಪಾಡ್ ನಮಗೆ, ಬೇರೆ ಏನಿಲ್ಲ ಅಲ್ಲಿ. ಇದು ಬಿಟ್ಟು ಬೇರೆ ಏನು ಮಾಡೋಣ ಹೇಳಿ ಊರಲ್ಲಿ? ಇಲ್ಲ ವಿಸಾಕ್ ಹೋಗ್ಬಿಟ್ರೆ ಸತ್ತೋಗ್ಬಿಡ್ತೀವಿ ಆಗ ಇಟ್ಕೊಂಡು. 300 ರೂಪಾಯಿ ವ್ಯಾಪಾರ ಮಾಡ್ತೀವಿ, ನಮ್ಮ ಹೊಟ್ಟೆ ನಮ್ಮ ತುಂಬಸಗಲ್ಲ ಆಯ್ತಲ್ಲ. ಇದ್ರಲ್ಲಿ ಬೇರೆ ಬಿಬಿಎಂಪಿ ಅವ್ರು ಬರ್ತಾರೆ, ಈ ಕಡೆ ಎತ್ತು ಅಂತಾರೆ, ಆ ಕಡೆ ಕಾರ್ಪೊರೇಷನ್ ಅವ್ರು ಪೊಲೀಸರು ಎಲ್ಲ ಎತ್ತಿಸ್ರೆ ನಾವೆಲ್ಲಿ ಹೋಗೋಣ? ಬಡವ್ರಿಗೆ ಏನು ಇದೇ ಇಲ್ವಾ? ಈ ಆರೋಪಗಳನ್ನೆಲ್ಲ ಅಧಿಕಾರಿಗಳು ಒಪ್ಪಲಿಲ್ಲ. ನಾವು ನಮ್ಮ ಮೇಲಧಿಕಾರಿಗಳು ಕೊಟ್ಟ ಆದೇಶ ಪಾಲಿಸ್ತಾ ಇದ್ದೀವಿ, ಫುಟ್ಪಾತ್ ಮೇಲಿನ ಅಂಗಡಿಗಳನ್ನ ತೆರವು ಮಾಡೇ ಮಾಡ್ತೀವಿ ಅಂದ್ರು. ಇಲ್ಲ, ನಾವು 3 ದಿನ ಮೊದಲೇ ನಮಗೆ 3 ದಿನ ಇಂಟಿಮೇಟ್ ಮಾಡಿ ಫೋಟೋಗ್ರಾಫ್ಸ್ ಎಲ್ಲ ಮಾಡಿರ್ತೀವಿ. ಮಾಡಿ ಹೇಳಿದ್ರು ಅವರು ಬೇರೆಯವರೆಲ್ಲ ತೆಗಿತಾರೆ, ಇದೊಂದು ಅಂಗಡಿಯವರು ತುಂಬ ದಬ್ಬಾಳಿಕೆ ಮಾಡಿ ಗಲಾಟೆ ಮಾಡ್ತಿದ್ದಾರೆ. ಏನೋ ಒಂದಿಷ್ಟು ವ್ಯಾಪಾರ ಮಾಡಿಕೊಂಡು ಬದುಕ್ತಿದ್ದ ಜನ ಬಿಬಿಎಂಪಿ ನಮ್ಮನ್ನ ಅಕ್ಷರಶಃ ಬೀದಿ ಪಾಲು ಮಾಡಿದೆ ಅಂತಿದ್ದಾರೆ. ಅವರ ಕಣ್ಣೀರಿಗೆ ಬಿಬಿಎಂಪಿ ಸ್ಪಂದಿಸುತ್ತಾ ಕಾದು ನೋಡಬೇಕು. ಆದ್ರೆ ಫುಟ್ಪಾತ್ ಇರೋದು ಓಡಾಡೋಕೆ, ವ್ಯಾಪಾರಕ್ಕಲ್ಲ ಅನ್ನೋದು ಅವರಿಗೆ ಗೊತ್ತಿರಬೇಕಲ್ವಾ? ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಯಲಹಂಕದಲ್ಲಿ ಮೊನ್ನೆಯಷ್ಟೇ ನಾಯಿ ಕಡಿತದಿಂದ ಸಾವಿಗೀಡಾದ ಬಾಲಕ ಕಾರ್ತಿಕ್ ಕುಟುಂಬಕ್ಕೆ ಇಂದು ಬಿಬಿಎಂಪಿ ವತಿಯಿಂದ 1 ಲಕ್ಷ ರೂಪಾಯಿ ಪರಿಹಾರ ನೀಡಲಾಯಿತು. ಮೃತ ಬಾಲಕನ ತಂದೆ ತಾಯಿಗೆ ಮೇಯರ್ ಶಾರದಮ್ಮ ಚೆಕ್ ನೀಡಿದ್ರು. ಆದರೆ ಮಗು ಸಾವಿಗೆ ನಾಯಿ ಕಡಿತವೇ ಕಾರಣ ಅಂತ ಸಾಬೀತಾಗೋ ಮುನ್ನವೇ ಬಿಬಿಎಂಪಿ ಪರಿಹಾರ ನೀಡಿ ಕೈ ತೊಳ್ಕೊಂಡಿದೆ. ಶವದ ಮರಣೋತ್ತರ ಪರೀಕ್ಷೆಯ ವರದಿ ಬರೋದು ಇನ್ನೂ ಬಾಕಿ ಇದ್ದು, ಸಾವಿಗೆ ನಾಯಿ ಹಾವಳಿಯೇ ಕಾರಣ ಅಂತ ತಿಳಿಯೋದಕ್ಕೂ ಮುನ್ನವೇ ಪಾಲಿಕೆ ಪರಿಹಾರ ನೀಡಿದೆ. ಯಾಕೆ ಹೀಗೆ ಮಾಡಿದ್ದೀರಿ ಅಂತ ಕೇಳಿದ್ರೆ ಮೇಯರ್ ಮೇಡಮ್ ಮಾನವೀಯತೆಯ ಕಾರಣ ನೀಡಿದ್ರು. I have requested that matter needs to be looked from all the angles and not just one thing. Dog bite ಇಂದ ಡೆತ್ ಆಗಿದೆ, ಇದಾಗಿದೆ ಅಂತ. ಇದು ನಾನು ಒಂದು ಹೇಳ್ತೀನಿ, ಡಾಗ್ಸ್ ಆರ್ ಕಾರ್ನಿವರಸ್ ಇನ್ ನೇಚರ್. ವೆನ್ ಎವರ್ ದೇ ಸಿ ಬ್ಲಡ್ ಆ್ಯಂಡ್ ಫ್ಲೆಶ್ ದೇ ಗೆಟ್ ಅಟ್ರಾಕ್ಟೆಡ್. ಜಸ್ಟ್ ಬಿಕಾಸ್ ದ ಡಾಗ್ಸ್ ಆರ್ ದೇರ್ ಅರೌಂಡ್ ದ ಬಾಡಿ, ಯು ಕ್ಯಾನ್ ನೆವರ್ ಸೇ ದಟ್ ಫಾರ್ 100% ಶೂರ್ ದಟ್ ಇಟ್ ಈಸ್ ಬಿಕಾಸ್ ಆಫ್ ಡಾಗ್ಸ್. ಮೊನ್ನೆ ಯಲಹಂಕದಲ್ಲಿ ನಾಯಿ ಕಡಿದು ಒಂದು ಮಗು ತೀರ್ಕೊಂಡಿದೆ ಅಂತ ಈಗಾಗಲೇ ಎಲ್ರಿಗೂ ಗೊತ್ತು, ಪ್ರಚಾರ ಆಗಿರೋದು. ಹಾಗಾಗಿ ನಾನು ನನ್ನ ಪಾಲಿಕೆಯಿಂದ, ನನ್ನ ಒಂದು ಮೇಯರ್ ಫಂಡಿಂದ 1 ಲಕ್ಷ ರೂಪಾಯಿ. ಪ್ರತಿಷ್ಠಿತ ಸ್ಕೂಲ್ನಲ್ಲಿ ಓದ್ಬಿಟ್ರೆ ಮುಗೀತು. ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಜಾಬ್ ಗ್ಯಾರಂಟಿ ಅನ್ನೋದು ಬಹುತೇಕ ಪೋಷಕರ ನಂಬಿಕೆ. ಅದಕ್ಕಾಗಿ ಸಾಲ ಮಾಡಿ ಆದರೂ ಪ್ರತಿಷ್ಠಿತ ಶಾಲೆಗಳಿಗೆ ತಮ್ಮ ಮಕ್ಕಳನ್ನ ಹಾಕ್ತಾರೆ. ಆದರೆ ಇಲ್ಲೊಂದು ಶಾಲೆ ಮಾತ್ರ ಮಕ್ಕಳಿಗೆ ಸಫಾಯಿ ವಾಲ ಕೆಲಸ ಕಲಿಸ್ತಿದೆ. ಹೀಗೆ ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಂಡು ಸಫಾಯಿ ಕೆಲಸ ಮಾಡ್ತಿರೋದು ಬೆಂಗಳೂರಿನ ಸೆಂಟ್ ಆನ್ ಸ್ಕೂಲ್ನ ಮಕ್ಕಳು. ಇಲ್ಲಿ ಮಾರ್ಕ್ಸ್ ಕೊಡೋದು ಮಕ್ಕಳ ಓದಿನ ಮೇಲಲ್ಲ, ಬದಲಾಗಿ ಕೆಲಸ ಮಾಡಿದರೆ ಮಾತ್ರ ಮಾರ್ಕ್ಸ್ ಅನ್ನೋದು ಈ ಶಾಲೆಯ ನೀತಿ. ಶಿಸ್ತಿನ ಪಾಠ ಕಲಿಸೋ ನೆಪದಲ್ಲಿ ಇಲ್ಲಿ ಮಕ್ಕಳಿಂದ ಚಾಕರಿ ಮಾಡಿಸಿಕೊಳ್ಳಲಾಗ್ತಿದೆ.
ಇಲ್ಲ, ನನಗೆ ಏನು ಇಷ್ಟ ಇಲ್ಲ. ಆದರೆ ಮಾಡಿಲ್ಲ ಅಂದರೆ ಇವಾಗ ಟೆಸ್ಟ್ ಬರ್ತಾಯಿದೆ, ಟೆಸ್ಟಲ್ಲಿ 10 ಮಾರ್ಕ್ಸ್ ಕಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಸ್ವೀಪಿಂಗ್ ಇನ್ಚಾರ್ಜ್ ಮಾಡ್ತೀವಿ. ಸ್ಕೂಲ್ ಬಿಟ್ಟು ಎಲ್ಲ ಕ್ಲಾಸ್ ಆದಮೇಲೆ ಕ್ಲೀನಿಂಗ್ ಎಲ್ಲ ಮಾಡ್ತೀವಿ. ಆಮೇಲೆ ಸ್ವಲ್ಪ ಇದಾದ್ಮೇಲೆ ಮಾಡಿಲ್ಲ ಅಂದರೆ 1 ವೀಕ್ ಇದು ಕೊಡ್ತಾರೆ, 10 ಡೇಸ್ ಸ್ವೀಪಿಂಗ್ ಇನ್ಚಾರ್ಜ್ ಕೊಡ್ತಾರೆ. ನಾವು ಬೆಂಚೆಲ್ಲ ಕ್ಲೀನ್ ಮಾಡಬೇಕು, ವಿಂಡೋಸ್ ಎಲ್ಲ ಕ್ಲೀನ್ ಮಾಡಬೇಕು, ಅದಕ್ಕೆ ಆಂಟಿ ನಮಗೆ ಇಷ್ಟ. ಶಾಲೆಯಲ್ಲಿ ಸೂಕ್ತ ಸಿಬ್ಬಂದಿ ನೇಮಿಸಿಕೊಳ್ಳದೆ ಮಕ್ಕಳ ಹತ್ರ ಕ್ಲೀನಿಂಗ್ ಕೆಲಸ ಮಾಡಿಸ್ತಿರೋದನ್ನ ಪೋಷಕರು ತೀವ್ರವಾಗಿ ವಿರೋಧಿಸಿದ್ದಾರೆ. ಒಬ್ಬೊಬ್ಬರು ಕಸ ಗುಡಿಸ್ಬೇಕು ಅಂತ ಇದು ಮಾಡಿದ್ದಾರೆ. ಹಾಗಾಗಿ ಅವ್ರು ಬರೋ ಗಂಟೆ ನಾವು ವೆಯ್ಟ್ ಮಾಡ್ತೀವಿ. ವಾರಕ್ಕೆ ಒಬ್ಬೊಬ್ಬರು ಲೇಟ್ ಆಗೇ ಆಗ್ತಾರೆ. ಯಾರೂ ಒಪ್ಕೊಳ್ಳಲ್ಲ, ಅದು ಕಸ ಗುಡಿಸೋದು ಯಾರೂ ಒಪ್ಕೊಳ್ಳಲ್ಲ. ಈವರೆಗೂ ಕೆಲ ರೆಸಿಡೆನ್ಸಿ ಶಾಲೆಗಳಿಗೆ ಮಾತ್ರ ಸೀಮಿತವಾಗಿದ್ದ ಇಂತಹ ಅಕ್ರಮಗಳು ಈಗ ಇತರ ಶಾಲೆಗಳಿಗೂ ಕಾಲಿಟ್ಟಿವೆ. ಎಳೆ ಮಕ್ಕಳನ್ನ ಕತ್ತೆಗಳಂತೆ ದುಡಿಸಲಾಗ್ತಿರೋದು ನಿಜಕ್ಕೂ ದುರಾದೃಷ್ಟಕರ. ಇದು ದೊಡ್ಡ ದೊಡ್ಡ ಶಾಲೆಯ ಅಸಲಿ ಬಣ್ಣ. ದೊಡ್ಡ ಶಾಲೆಯಲ್ಲೇ ಮಕ್ಕಳನ್ನ ಮನೆಗೆಲ್ಸಕ್ಕೆ ಹಾಕೊಂಡಿರೋದು ಶಿಕ್ಷಣ ಇಲಾಖೆ ಗಮನಕ್ಕೆ ಬಂದಿಲ್ವಾ? ಕಣ್ಮುಚ್ಚಿ ಕೊಲ್ತಿರುವಂತಹ ಶಿಕ್ಷಣ ಸಚಿವರು ಹಾಗೂ ಶಿಕ್ಷಣ ಸಿಬ್ಬಂದಿ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ನಂದಿನಿ, ಸುವರ್ಣ 24/7 ಬೆಂಗಳೂರು.